ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಕನ್ನಡ ವಿಷಯದಲ್ಲಿ ಸಂದರ್ಭ ಸಹಿತ ವಿವರಿಸುವಂಥದ್ದು ಹೇಗೆ, ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗೆ ಯಾವ ರೀತಿ ಬರೆಯುವಂಥದ್ದು ಅಂತ ನೋಡಿಕೊಳ್ಳುವ. ಇವತ್ತು ನಾವು ದ್ವಿತೀಯ BA ಕನ್ನಡದ ವಿಷಯದಲ್ಲಿ ಸಂದರ್ಭ ಸಹಿತ ಮತ್ತು ಸಂದರ್ಭ ಸ್ವಾರಸ್ಯದ ಬಗ್ಗೆ ತಿಳ್ಕೊಳ್ಳುವ. ಇದೇ ರೀತಿಯಲ್ಲಿ ಪ್ರಥಮ BA ಕನ್ನಡದ ವಿದ್ಯಾರ್ಥಿಗಳು ಕೂಡ ಇದೇ ರೀತಿಯಲ್ಲಿರುವಂಥದ್ದು. ಯಾವಾಗಲೂ ಕನ್ನಡದಲ್ಲಿ 2 ಪುಸ್ತಕಗಳನ್ನು ಅವರು ಕೊಡ್ತಾರೆ. ಒಂದು ಪ್ರಾಚೀನ ಕನ್ನಡ ಕಾವ್ಯಗಳು ಒಂದು ಪುಸ್ತಕ, ಹಾಗೆಯೇ ಸಣ್ಣ ಕಥೆಗಳು ಜೊತೆಗಿರ್ತದೆ. ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳು. ಆಮೇಲೆ ಮತ್ತೊಂದು ಪುಸ್ತಕದಲ್ಲಿ ಗದ್ಯ ಸಂಪದ ಮತ್ತು ವಿಮರ್ಶೆ ಇರುವಂಥದ್ದು. ಮೊದಲನೆಯದಲ್ಲಿ ಈ ರೀತಿಯಾಗಿ ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳು, ಹಾಗೆಯೇ ಎರಡನೆಯ ಭಾಗದಲ್ಲಿ ನಮಗಿರುವಂಥದ್ದು ಗದ್ಯ ಸಂಪದ ಮತ್ತು ವಿಮರ್ಶೆಯನ್ನು ಕೊಟ್ಟಿದ್ದಾರೆ. ಯಾವಾಗಲೂ ಈ ಎರಡನೇ ಭಾಗ ಅಂದರೆ ವಿಭಾಗ ಸಿಗೆ ಬಂದಾಗ ಯಾವಾಗಲೂ ಎರಡನೇ ಪುಸ್ತಕ ವಿಭಾಗ ಸಿಯಲ್ಲಿರ್ತದೆ. ಅದು ಪ್ರಥಮ BA ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ, ದ್ವಿತೀಯ BA ವಿದ್ಯಾರ್ಥಿಗಳಿಗೂ ಕೂಡ ಹಾಗೇ ಇರ್ತದೆ. ವಿಭಾಗ ಸಿಯಲ್ಲಿರುವಂತಹ ಪುಸ್ತಕದಿಂದ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಇಲ್ಲ, ಅದರ ಜೊತೆಗೆ ಸಂದರ್ಭ ಸಹಿತ ಪ್ರಶ್ನೆಗಳು ಕೂಡ ಇಲ್ಲ, ಹಾಗೆ ಅರ್ಥಗಳನ್ನು ಕೂಡ ಅವರು ಕೊಡುವುದಿಲ್ಲ. ಆದ್ದರಿಂದ ಈ ಪುಸ್ತಕವನ್ನು ಕೇವಲ ನಾವು ಸಾರಾಂಶವನ್ನು ಕಲಿತು ಬರೆದ್ರೆ ಸಾಕಾಗ್ತದೆ. ಆದ್ದರಿಂದ ಈ ಪುಸ್ತಕವನ್ನು ಸೈಡಲ್ಲಿ ಇಡುವ. ಇವಾಗ ನಮಗೆ ತುಂಬ ಮುಖ್ಯವಾದಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪುಸ್ತಕ ಅಂತ ಹೇಳಿದರೆ ಮೊದಲನೆಯ ಪುಸ್ತಕ. ಪ್ರಥಮ BA ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಮೊದಲ ಪುಸ್ತಕ ಅಂದರೆ ವಿಭಾಗ A ಮತ್ತು ವಿಭಾಗ Bಯಲ್ಲಿ ಯಾವಾಗಲೂ ಮೊದಲ ಪುಸ್ತಕದಿಂದ ಪ್ರಶ್ನೆಗಳು ಬರುವಂಥದ್ದು. ಅದರಿಂದ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ವಿಭಾಗ Aಯ ಪುಸ್ತಕ. ಹಾಗಾದರೆ ದ್ವಿತೀಯ BA ವಿದ್ಯಾರ್ಥಿಗಳಿಗೆ ವಿಭಾಗ ಎಯಲ್ಲಿ ಬರುವಂಥ ವಿಚಾರ ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆಗಳು. ಈ ಪ್ರಾಚೀನ ಕನ್ನಡದ ಕಾವ್ಯ ಮತ್ತು ಸಣ್ಣ ಕಥೆಗಳಿಂದ ಅವರು ಸಂದರ್ಭ ಸಹಿತ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ, ಸಂದರ್ಭ ಸ್ವಾರಸ್ಯವನ್ನು ಕೂಡ ಕೇಳ್ತಾರೆ, ಅರ್ಥಗಳನ್ನು ಕೂಡ ಕೇಳ್ತಾರೆ. ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡ್ರೆ ಅದರ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಾಗ್ತದೆ. ನೋಡಿ, ಇಲ್ಲಿ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನಾನು ತೋರಿಸ್ತೇನೆ. ಇದರಲ್ಲಿ 2023ರ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯಾಗಿದೆ. ವಿಭಾಗ ಎಯಲ್ಲಿ ಪ್ರಾಚೀನ ಕನ್ನಡ ಕಾವ್ಯವನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಸಂದರ್ಭ ಸಹಿತ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಹಾಗೆಯೇ ಅರ್ಥಗಳನ್ನು ಬರೀಲಿಕ್ಕೆ ಕೊಟ್ಟಿದ್ದಾರೆ. ಅದಾದ ಮೇಲೆ ಕೊಟ್ಟಿರುವಂಥದ್ದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದು. ಅದನ್ನು ಬರೆದಾದ ಮೇಲೆ ಟಿಪ್ಪಣಿ ಬರೀಲಿಕ್ಕೆ ಕೂಡ ಕೊಟ್ಟಿದ್ದಾರೆ. ವಿಭಾಗ Bಯಲ್ಲಿ ಪ್ರಾಚೀನ ಕನ್ನಡ ಕಾವ್ಯ ಮತ್ತು ಸಣ್ಣ ಕಥೆ ವಿಷಯದಿಂದ ಪ್ರಶ್ನೆ ಇರುವಂಥದ್ದು. ಹಾಗೆ ವಿಭಾಗ Cಯಲ್ಲೂ ಕೂಡ ಕೇವಲ ಪ್ರಶ್ನೆಗಳನ್ನು ಮಾತ್ರ ಕೊಡುವಂಥದ್ದು. ನಾವು ಉತ್ತರವನ್ನು ಬರಿತಾ ಹೋಗೋದು, ಟಿಪ್ಪಣಿಯನ್ನು ಬರಿತಾ ಹೋಗೋದು. 10 ಅಂಕಕ್ಕೆ 3ರಿಂದ 4 ಪುಟದಷ್ಟು ತನಕ, 5 ಅಂಕಕ್ಕೆ 1-1.5 ಪುಟದಷ್ಟು ಉತ್ತರವನ್ನು ಬರಿತಾ ಹೋಗುವಂಥದ್ದು. ಇಲ್ಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಮೊದಲ ಪ್ರಶ್ನೆ ಹಾಗೆಯೇ ನಿಮ್ಮ ಒಂದು ರಿಕ್ವೆಸ್ಟ್ ಕೂಡ ಆಗಿತ್ತು, ಸಂದರ್ಭ ಸಹಿತ ಹೇಗೆ ಬರೆಯುವಂಥದ್ದು ಅಥವಾ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ಬರೀಬೇಕು ಅಂತ ಕೇಳಿದ್ದೀರಿ. ಇಲ್ಲಿ ಇದು ತುಂಬಾ ಸಿಂಪಲ್ ಆಗಿರುವಂಥ ವಿಚಾರ, ತುಂಬಾ ಸುಲಭದಲ್ಲಿ ಅರ್ಥ ಮಾಡ್ಕೊಳ್ಬೋದು, ಯಾವುದೇ ಕೂಡ ಚಿಂತೆ ಬೇಡ. ಇಲ್ಲಿ ನೀವು ನೋಡಿ, ಸಂದರ್ಭ ಸಹಿತ ವಿವರಿಸಿ ಅಂತ ಕೇಳಿದ್ದಾರೆ. ಸಂದರ್ಭ ಸಹಿತವಾಗಿ ವಿವರಿಸಲಿಕ್ಕೆ ಇದು ಪದ್ಯದ ಆ ಒಂದು ಸಾಲುಗಳನ್ನೇ ಅವರು ಕೊಡ್ತಾರೆ. ಪ್ರಾಚೀನ ಕನ್ನಡದ ಕಾವ್ಯದ ಪದ್ಯದ ಸಾಲುಗಳನ್ನು ಕೊಟ್ಟು ಅದನ್ನು ನಮಗೆ ವಿವರಿಸಲಿಕ್ಕೆ ಹೇಳ್ತಾರೆ. ಹಾಗಾದರೆ ಅದು ಎಲ್ಲಿದೆ? ನಿಮ್ಮ ಪಾಠದ ಕೃಷ್ಣ ಸಂಧಾನ ಪಾಠವನ್ನು ತೆಗೀರಿ, ಅಲ್ಲಿ ನಾನು ನಿಮಗೆ ಉದಾಹರಣೆಯನ್ನು ತಿಳಿಸ್ತೇನೆ, ಆವಾಗ ನಿಮಗೆ ಅರ್ಥ ಆಗ್ತದೆ. ಪ್ರಾಚೀನ ಕನ್ನಡ ಕಾವ್ಯದಿಂದ ಹಾಗೆ ಸಣ್ಣ ಕಥೆಗಳಿಂದ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಅವರು ಕೊಡ್ತಾರೆ. ಆ ಸಾಲುಗಳನ್ನು ಕೊಟ್ಟು ಅದನ್ನು ನಾವು ವಿವರಿಸಬೇಕಾಗಿರುವಂಥದ್ದು. ಈಗ ಮೊದಲನೆಯದಾಗಿ ಕೃಷ್ಣ ಸಂಧಾನ ಪದ್ಯವನ್ನು ತೆಗೀರಿ. ಕೃಷ್ಣ ಸಂಧಾನ ಪ್ರಾಚೀನ ಕನ್ನಡದ ಕಾವ್ಯದಲ್ಲಿ ನಾವು ಸಂದರ್ಭ ಸಹಿತ ಮತ್ತು ಸಂದರ್ಭ ಸ್ವಾರಸ್ಯಗಳಲ್ಲಿ ಯಾವ ರೀತಿ ಬರೆಯುವುದಂತ ನಿಮಗೆ ನಾನು ಹೇಳ್ತಾ ಹೋಗ್ತೇನೆ. ಇಲ್ಲಿ ನೋಡಿ, ಸಂದರ್ಭ ಸಹಿತ ವಿವರಿಸಲಿಕ್ಕೆ ಅವರು ಸಾಲುಗಳನ್ನು ಕೊಡ್ತಾರೆ. 4 ಅಥವಾ 5 ಸಾಲುಗಳನ್ನು ಕೊಟ್ಟು ವಿವರಿಸಬೇಕು. ಇಲ್ಲಿ 6 ಸಾಲುಗಳಿದೆ. 6 ಸಾಲುಗಳನ್ನು ಅದನ್ನು ವಿವರಿಸ್ತಾ ಸಾಲುಗಳನ್ನು ಕೂಡ ವಿವರಿಸ್ತಾ ಹೋಗುವಂಥದ್ದು. ಅದರ ಜೊತೆಗೆ ಈ ಒಂದು ಸಂದರ್ಭ ಸಹಿತ ಪ್ರಶ್ನೆಯನ್ನು ಈ ಪ್ರಾಚೀನ ಕನ್ನಡ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಪ್ರಾಚೀನ ಕನ್ನಡದ ಕಾವ್ಯವನ್ನು ಬರೆದವರು ಇವರು. ಈ ಪ್ರಾಚೀನ ಕನ್ನಡದ ಕಾವ್ಯದಲ್ಲಿ ಈ 4 ಸಾಲುಗಳನ್ನು ಈ ರೀತಿಯಾಗಿ ವಿವರಿಸಿದ್ದಾರೆ ಅಂತ ಆರಂಭಿಸಿ ಮತ್ತೆ ನಿಮಗೆ ಗೊತ್ತಿರುವಂಥ ರೀತಿಯಲ್ಲಿ ವಿವರಿಸ್ತಾ ಹೋಗುವಂಥದ್ದು. ಅರ್ಥಗಳನ್ನು ಕೊಟ್ಟಿದ್ದಾರೆ ನೋಡಿ. ಸಂದರ್ಭ ಸ್ವಾರಸ್ಯವನ್ನು ಬರೀರಿ ಅಂತ ಕೇಳ್ತಾರೆ. ಇಲ್ಲಿ ಅವರು ಒಂದೇ ಸಾಲುಗಳನ್ನು ಕೊಡುವಂಥದ್ದು. ಇದು ಹೆಚ್ಚಾಗಿ ಅವರು ಏನು ಮಾಡ್ತಾರೆ, ಆ ಪಾಠದ ಕೊನೆಯಲ್ಲಿ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅದನ್ನೇ ಆಯ್ಕೆ ಮಾಡಿಕೊಂಡು ಓದ್ಕೊಂಡ್ರೆ ನಮಗೆ ತುಂಬಾ ಅನುಕೂಲ ಆಗ್ತದೆ. ಅದನ್ನೇ ಬರಿತಾ ಹೋದರೆ ಆಯಿತು.
ಹಾಗೆ ಟಿಪ್ಪಣಿ ಬರೆಯುವಂಥದ್ದು ಅಂದರೆ ನಮಗೆ ಗೊತ್ತಿರುವಂಥ ವಿಚಾರಗಳನ್ನು ಅವರ ಬಗ್ಗೆ ಬರಿತಾ ಹೋಗುವಂಥದ್ದನ್ನು ಮಾಡಬೇಕು. ಈಗ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಇಲ್ಲಿ ನೋಡಿ. ಸಂದರ್ಭ ಸಹಿತ ಈ ರೀತಿ ಸಾಲುಗಳನ್ನು ಕೊಡ್ತಾರೆ. ಅವರ ಒಂದು ಪದ್ಯದಲ್ಲಿ, ಈಗ ನಮಗೊಂದು ಪದ್ಯವನ್ನು ಕೊಟ್ಟಿದ್ದಾರಲ್ಲ, ಈ ಪದ್ಯದ ಸಾಲುಗಳನ್ನು 4-5 ಕೊಟ್ಟರೆ ಅದನ್ನು ನಾವು ಸಂದರ್ಭ ಸ್ವಾರಸ್ಯಕ್ಕೆ, ಸಂದರ್ಭ ಸಹಿತಕ್ಕೆ ಬರಿಬೇಕು. ನಂತರ ಒಂದೇ ಸಾಲುಗಳನ್ನು ಕೊಡುವುದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಯಲ್ಲಿ ಬರುವಂಥದ್ದು. ಈ ರೀತಿಯಾಗಿ ವಿವರಿಸುವಂಥದ್ದು. ಆ ರೀತಿಯಾಗಿ ಮಾಡಬೇಕು. ಸಂದರ್ಭ ಸ್ವಾರಸ್ಯಕ್ಕೆ ನೋಡಿ, ಸಂದರ್ಭ ಸ್ವಾರಸ್ಯದಲ್ಲಿ ಇಲ್ಲಿ ನೀವು ನೋಡ್ಬೋದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ನೋಡಿ. ಲೋಕದೊಳಿಲೆನ್ನನ ದೊರೆತ ಪಿರಿಯರು ಮೊಳರೆ, ಪಿರಿಯ ಸಿರಿಯೋಳೆಂ ಸುಜನತೆಯೋ, ನಿನಗೆ ಪಾಂಡವರಪ್ಪಿದ ನಾರು ಮಪ್ಪರೆ, ಗುರುವಿಲ್ಲ ಕರ್ಣನಿಲ್ಲ ಗುರುವಿನ ಮಗನಿಲ್ಲ, ನಾಮೆಲ್ಲ ಮುಂದೆ ಗರುಡಿಯೋಳೋದಿದ ಮಾನಸರು. ನೋಡಿ, ಈ ರೀತಿ ಒಂದು ಸಾಲುಗಳನ್ನು ಕೊಡ್ತಾರೆ ಸಂದರ್ಭ ಸ್ವಾರಸ್ಯಕ್ಕೆ. ಒಂದು ಸಾಲುಗಳನ್ನು ಕೊಟ್ಟಾಗ ನಾವು ಅದನ್ನು ವಿವರಿಸಬೇಕು. ಸಾಧಾರಣವಾಗಿ ಅವರು ಪುಸ್ತಕದ ಒಂದು ಪಾಠದ ಹಿಂದುಗಡೆ ಇರುವಂಥ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ನೋಡಿಕೊಳ್ಳಿ, ಅಲ್ಲಿಂದಲೇ ಅವರು ಪ್ರಶ್ನೆಗಳನ್ನು ಕೊಡುವಂಥದ್ದು. ಇಲ್ಲಿ ನೋಡಿ, ಈ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಇದೆ ನೋಡಿ, ನಾವೆಲ್ಲ ಮುಂದೆ ಗರುಡಿಯೊಳ ಓದಿದ ಮಾನಸರು ಅಂತ ಕೊಟ್ಟಿದ್ದಾರೆ. ಬಂದಿದೆ ನೋಡಿ, ನಾಮೆಲ್ಲ ಒಂದೇ ಗರುಡಿಯೊಳಗೋದಿದ ಮಾನಸರು ಅಂತ ಕೊಟ್ಟಿದ್ದಾರೆ. ಈ ವಾಕ್ಯವನ್ನು ಕೃಷ್ಣ ಸಂಧಾನ ಎನ್ನುವಂತಹ ಪ್ರಾಚೀನ ಕನ್ನಡ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ಪ್ರಾಚೀನ ಕನ್ನಡದ ಕಾವ್ಯ ಪಂಪ ಅದರ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿರುವಂಥದ್ದನ್ನು ಕಾಣಬಹುದು ಅಂತ ಹೇಳಿ, ಆ ಸಾಲುಗಳು ನಮಗೆ ಏನು ಗೊತ್ತಿದೆ ಅದನ್ನು ವಿವರಿಸುವಂಥದ್ದು. ಇಲ್ಲಿ ಪುಟ ಸಂಖ್ಯೆ 13 ಇಲ್ಲಿ ನೋಡಿ, ಎಲ್ಲಿದೆ? ನಾವೆಲ್ಲ ಒಂದೇ ಗರಡಿಯಲ್ಲಿ ಓದಿದ ಮಾನಸರು, ನಿಮ್ಮ ಪಾದ ನಮ್ಮನ್ನು ಸುಮ್ಮನೆ ಸತಾಯಿಸಬೇಡಿ, ಬಂದ ದಾರಿಯನ್ನು ಹಿಡಿಯಿರಿ ಎನ್ನಲು ಕೃಷ್ಣನು ಯಮನಂತೆ ಮಸಗಿ ದುರ್ಯೋಧನನ್ನು ಕುರಿತು ಹೀಗೆಂದನು. ಇಲ್ಲಿ ಯಾವಾಗ ಈ ಒಂದು ಸಂದರ್ಭ ಬರ್ತದೆ ಅಂತ ಹೇಳಿದರೆ, ದಿಗ್ವಿಜಯ ಮಾಡಬೇಕು ಎನ್ನುವ ಮಹತ್ತರವಾದ ಆಕಾಂಕ್ಷೆಯಲ್ಲಿ ಗೋವುಗಳನ್ನು ಕಾಯುವ ನೀನೆರೆ ಮನುಷ್ಯನ ಆಳಾಗಿ ಕಮಲನಾಭಹರಿ ಎಂದು ಹೆಸರುವಾಸಿಯೂ ಆದೆ. ಈಗ ಅರ್ಜುನನ ಮಂತ್ರಿಯಾಗಿ ಇನ್ನೂ ಯುದ್ಧರಂಗದಲ್ಲಿ ಪರಾಕ್ರಮದಿಂದ ಹೋರಾಡಿ ನಮ್ಮನ್ನು ಅಂಜಿಸಿ ನೀವು ರಾಜ್ಯವನ್ನು ಪಡೆಯುವುದು ಗಂಡರಾಗುವುದು ಸಾಧ್ಯವೇ? ನಾವೆಲ್ಲರೂ ಒಂದೇ ಗರಡಿಯಲ್ಲಿ ಓದಿದವರು, ನಿಮ್ಮ ಪಾದ ನಮ್ಮನ್ನು ಸುಮ್ಮನೆ ಸತಾಯಿಸಬೇಡಿ, ಬಂದ ದಾರಿಯನ್ನು ಹಿಡಿಯಿರಿ ಎನ್ನಲು ಕೃಷ್ಣನು ಯಮನಂತೆ ಮಸಗಿ ದುರ್ಯೋಧನನನ್ನು ಕುರಿತು ಹೀಗೆಂದನು. ರಾವಣ ಸೀತೆಯ ಕಾರಣದಿಂದಾಗಿ ನಾಶವಾದ ರೀತಿಯಲ್ಲಿಯೇ ನೀನು ಈಗ ಸೀತೆಯ ಕಾರಣಕ್ಕಾಗಿಯೇ ನಾಶವಾಗಲು ಬಯಸುತ್ತಿದ್ದೀಯ. ಸುಳ್ಳಾಡುವುದೇನು? ಈ ನೆಲವೇ ನಿನಗೆ ಸೀತೆಯಾಗಿ ವಿಧಿ ಪಾಂಡವರ ಕೈಯಿಂದಲೇ ತನಗೆ ತಕ್ಕುದಾದ ಶಾಸ್ತಿ ಮಾಡಿಸಿದನೇ ಬಿಡದು ಅಂತ ಅವರು ಹೇಳುವಂಥದ್ದು. ಇಷ್ಟೊಂದು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಪಾಂಡವರನ್ನು ಪ್ರತಿಭಟಿಸಿ ಯುದ್ಧ ಮಾಡುವಂತಹ ಸಮರ್ಥರಾಗಿರುವವರು ಯಾರಿದ್ದಾರೆ? ಯಾಕೆ ನೀನು ಇಷ್ಟೊಂದು ಬೆದರುತ್ತೀಯಲ್ಲ? ರಾಜ್ಯವನ್ನು ಒಪ್ಪಿಗೆ ಇನ್ನು ಮುಂದೆ ತಪ್ಪು ಮಾಡದೆ ಬಾಳುವೆನೆನ್ನದೆ ಈ ರೀತಿಯ ಗಡಿಸಿನಿಂದ ಯುದ್ಧ ಮಾಡಬೇಕೆನ್ನಲು ನಿನಗೆ ಧೈರ್ಯ ಎಲ್ಲಿಂದ ಬಂತು? ನಿನ್ನ ಮೈಯಲ್ಲಿರುವ ರಕ್ತ ಕುದಿದು ಉಕ್ಕಿ ಸಾಯಬೇಕಾಗಿರುವುದರಿಂದಲೇ ಹೀಗೆ ಯುದ್ಧಕ್ಕೆ ನಿಲ್ಲಲು ನಿನಗೆ ಮನಸ್ಸಾಗಿರಬೇಕು ಅಂತ ಹೇಳುವಂಥದ್ದು. ಈ ರೀತಿಯಾಗಿ ವಿಚಾರ ಬರ್ತದೆ. ಅದನ್ನು ನಮಗೆ ಗೊತ್ತಿರುವ ರೀತಿಯಲ್ಲಿ ವಿವರಿಸ್ತಾ ಹೋದರೆ ಆಯಿತು. ಅದಕ್ಕೆ ಹೆಚ್ಚು ಚಿಂತೆಯನ್ನು ಮಾಡಬೇಡಿ. ಯಾಕಂದರೆ ಇಲ್ಲಿರುವಂಥದ್ದು 1ಕ್ಕೆ 2.5 ಅಂಕಗಳು ಇರುವಂಥದ್ದು. 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗಿರುವಂಥದ್ದು. ಈ ರೀತಿಯಾಗಿ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ನೀವು ವಿವರಿಸ್ತಾ ಹೋಗಬೇಕು. ಅದರ ಜೊತೆಗೆ ಅರ್ಥ ಕೂಡ ಇದೆ. ಅರ್ಥ ಎಲ್ಲಿದೆ ಅಂತ ತುಂಬ ಜನ ಕೇಳ್ತಾ ಇದ್ದರೆ, ಅರ್ಥ ಈಗ ಒಂದು ಪದ್ಯ ಆದ ತಕ್ಷಣ, ಈಗ ಪ್ರಾಚೀನ ಕನ್ನಡದ ಕಾವ್ಯ ಒಂದು ಆದ ತಕ್ಷಣ ಇಲ್ಲಿ ಕೃಷ್ಣ ಸಂಧಾನ ಅಂತ ಇದೆ. ಕೃಷ್ಣ ಸಂಧಾನ ಆದ ನಂತರ
ಇಲ್ಲಿ 20ಕ್ಕೆ ಬರ್ತದೆ. ಅಂದರೆ 19ರ ತನಕ ನಾವು ನೋಡ್ಬೋದು. ಇಲ್ಲಿ 19ರಲ್ಲಿ ನಮಗೆ ಆ ಪಾಠದ ಅರ್ಥಗಳನ್ನು ಕೊಟ್ಟಿರ್ತಾರೆ. ಅದನ್ನು ಓದ್ಕೊಳ್ಳುವಂಥದ್ದು ತುಂಬಾ ಮುಖ್ಯ ಆಗಿರ್ತದೆ. ಇಲ್ಲಿ ನೋಡಿ, ಇಲ್ಲಿ ಅವನಿನಾಥ ಅಂದರೆ ರಾಜ, ಬೃಹಿಂತ ಅಂದರೆ ಗೀಳಿಡು, ತುರಂಗ ಅಂದರೆ ಕುದುರೆ, ಬೋನ ಅಂದರೆ ಭೋಜನ ಊಟ, ಪಥ ಅಂದರೆ ದಾರಿ, ಪಡಿಯರು ಸೇವಕರು, ಪೊಡೆವಟ್ಟು ನಮಸ್ಕರಿಸು, ಸೈಪು ಪುಣ್ಯ ಸಂಪತ್ತು, ಪಾಂಸು ಧೂಳು ಹುಡಿ ಬೆಸನಂ ಕಾರ್ಯ, ಅಯ ಸೌಭಾಗ್ಯ, ನನ್ನಿ ಸತ್ಯ, ಅನ್ಮು ಶಾಸನ, ಕುವಳಯ ಕಮಲ, ಮನಕತ ಕೋಪ, ಅಟವಿ ಕಾಡು, ಜಲದಿ ಸಮುದ್ರ, ಪಳಾಳ ಕುಹಕ, ಬೇಳ್ಪು ಬೇಡು, ಹುಸಿ ಸುಳ್ಳು. ಈ ವಿಚಾರಗಳು ಅರ್ಥಗಳಲ್ಲಿರುವಂಥದ್ದನ್ನು ಕಾಣ್ಬೋದಾಗಿದೆ. ಇಲ್ಲಿ ಸಂದರ್ಭ ಸ್ವಾರಸ್ಯಕ್ಕೆ ಕೂಡ ನೀವು ಅದೇ ರೀತಿಯಾಗಿ ಬರಿತಾ ಹೋಗುವಂಥದ್ದು. ಅಮೃತ, ಈಗ ಒಂದು ಪ್ರತಿಯೊಂದು ಪ್ರಾಚೀನ ಕನ್ನಡದ ಕಾವ್ಯದ ಒಂದು ವಿಚಾರಗಳೇನು, ಅದರೊಳಗೆ ಯಾವುದೆಲ್ಲ ವಿಚಾರಗಳು ಬರ್ತದೆ ಎನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು ತುಂಬಾ ಮುಖ್ಯ ಆಗಿರ್ತದೆ. ಇಲ್ಲಿ ನೋಡಿ, ಅಮೃತಮತಿ ಎನ್ನುವಂಥದ್ದು ಹೇಳಿದ ತಕ್ಷಣ ನಮಗೇನಾಗ್ತದೆ, ಅದು ಯಾವುದರಿಂದ ಬರ್ತದೆ ಅಂತ ಅಮೃತಮತಿ ಪ್ರಸಂಗದಿಂದ ಬಂದಿದೆ ಅಂತ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಆದಷ್ಟು ಈ ರೀತಿಯಾಗಿ ಎಲ್ಲವನ್ನು ಕೂಡ ಮಾಡ್ಕೊಳ್ತಾ ಹೋಗಿ. ಅದರ ಮೇಲೆ ವಿಭಾಗ ಬಿ ಯಲ್ಲಿ ಪ್ರಶ್ನೋತ್ತರಗಳೇ ಇರುವಂಥದ್ದು. ವಿಭಾಗ ಸಿ ಯಲ್ಲಿ ಕೂಡ 30 ಅಂಕಕ್ಕೆ ಪ್ರಶ್ನೆಗೆ ಉತ್ತರ ಬರುವಂಥದ್ದು. ಸಂದರ್ಭ ಸಹಿತ ಮತ್ತು ಸಂದರ್ಭ ಸ್ವಾರಸ್ಯ ಈ ರೀತಿಯಾಗಿ ನೋಡಿಕೊಂಡು ಬರೆದ್ರಾಯಿತು. ಪ್ರತಿಯೊಂದು ಪ್ರಾಚೀನ ಕನ್ನಡ ಕಾವ್ಯದ ಸಾರಾಂಶಗಳನ್ನು ತಿಳ್ಕೊಳ್ಳುವಂಥದ್ದು, ಅವರು ಏನು ಯಾವ ರೀತಿ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ತಿಳ್ಕೊಳ್ಳಿಕ್ಕೆ ಸಹಕಾರಿಯಾಗ್ತದೆ. ಈ ರೀತಿಯಾಗಿ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿತಾ ಹೋಗಿ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಇದರಲ್ಲಿ ನೀವು ಸಂದರ್ಭ ಸ್ವಾರಸ್ಯ ಆದರೂ ಬರಿಬೋದು, ಸಂದರ್ಭ ಸಹಿತ ಆದರೆ ಬರಿಬೋದು. ಆದರೆ ಬರೆಯುವ ಮೊದಲು ಯಾವ ರೀತಿ ಅಂತ ಹೇಳಿಕೊಂಡು ನಿಮ್ಮ ಒಂದು ಪರಿಚಯವನ್ನು ತಿಳಿಸ್ತಾ ಅವರು ಮಾಡುವಂಥದ್ದು ತುಂಬಾ ಒಳ್ಳೆಯದು.